ಸ್ನೇಹಿತರೆ, ಇಂದಿನ ಸದ್ವಿಚಾರ ಹಕ್ಕಿ ಹತ್ಯಾ ದೋಷ. ಜಮೀನ್ದಾರನೊಬ್ಬ 100 ಎಕರೆ ಜಮೀನನ್ನ ಇಟ್ಕೊಂಡು ಬೆಳೆಗಳನ್ನ ಬೆಳೆದು ಜೀವನ ಮಾಡ್ತಾ ಇರ್ತಾನೆ. ಆ 100 ಎಕರೆ ಜಮೀನಲ್ಲಿ ಒಂದಷ್ಟು ಕಾಡು ಪ್ರಾಣಿಗಳು ಆ ಬೆಳೆಯನ್ನ ತಿನ್ಲಿಕ್ಕೆ ಬಂದಿರ್ತದೆ. ಅದನ್ನ ಓಡಿಸುವ ಸಲುವಾಗಿ ಬಂದೂಕಿನಿಂದ ಹೊಡಿತಾನೆ. ಕಾಡು ಪ್ರಾಣಿಗಳೇನೋ ಓಡೋಗ್ತವೆ, ಆದ್ರೆ ಆ ಬಂದೂಕಿನ ಗುಂಡಿನಿಂದ ಒಂದು ಹಕ್ಕಿ ಸತ್ತೋಗ್ತದೆ. ಬಹಳ ಬೇಜಾರಾಗ್ತದೆ. ಆಗ ಮೇಧಾವಿಗಳಲ್ಲಿ ಹೋಗಿ ಕೇಳ್ತಾರೆ, ಈ ರೀತಿ ಹಕ್ಕಿ ಹತ್ಯಾ ದೋಷ ನನಗೆ ಬಂದ್ಬಿಟ್ಟಿದೆ, ಏನ್ ಮಾಡಬೇಕು, ಮನೆಗಳಲ್ಲೆಲ್ಲ ತೊಂದರೆ ಆಗ್ತಾ ಇದೆ, ಏನ್ ಮಾಡಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಈ ಪಾಪ ಪರಿಹಾರಕ್ಕೆ ಒಂದು ಚಿನ್ನದ ಹಕ್ಕಿಯನ್ನ ಮಾಡಿಕೊಡು ಅಂತ. ಜಮೀನ್ದಾರ ಆದ್ರೂ ಏನಂತಾರೆ ಅಂದ್ರೆ, ಅಯ್ಯೋ ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ, ಬೇರೆ ಏನಾದ್ರೂ ಪರಿಹಾರ ಹೇಳಿ. ಸರಿ, ಬೆಳ್ಳಿಯದ್ದಾದ್ರೂ ಮಾಡ್ಕೊಡು ಅಂತ. ಬೆಳ್ಳಿಗೆಲ್ಲಿ ಹೋಗೋಣ ಅಂತ ಹೇಳಿದಾಗ, ಸರಿ ತಾಮ್ರದ್ದಾದ್ರೂ ಮಾಡ್ಕೊಡು. ತಾಮ್ರದ್ದು ಆಗೋದಿಲ್ಲ ಅಂತಾನೆ. ಬೆಲ್ಲದ್ದಾದ್ರೂ ಮಾಡ್ಕೊಡು. ಒಂದು ಬೆಲ್ಲದ ಉಂಡೆಯಲ್ಲಿ ಹಕ್ಕಿ ರೀತಿ ಮಾಡಿ ಅದನ್ನು ದಾನವಾಗಿ ಕೊಡು, ಪಾಪ ಪರಿಹಾರ ಆಗ್ತದೆ ಅಂತ. ಆಗ ಅದನ್ನೇನೋ ಮಾಡಿಸ್ಕೊಂಡು ಬರ್ತಾನೆ. ಬಂದವನೇ ಕೇಳ್ತಾನೆ, ನಾನು ಅಷ್ಟು ದೊಡ್ಡ ಹಕ್ಕಿಯನ್ನ ಕೊಂದಿರೋದು, ಜೀವಂತ ಹಕ್ಕಿಯನ್ನ, ಈ ಸಣ್ಣ ಬೆಲ್ಲ ಕೊಟ್ರೆ ಏನಾಗುತ್ತೆ ಅಂತ. ಆಗ ಮೇಧಾವಿಗಳು ಹೇಳ್ತಾರೆ, ನೀನು ಪಶ್ಚಾತ್ತಾಪವನ್ನ ಪಡು, ಅದೇ ದೊಡ್ಡ ಪರಿಹಾರ. ನೀ ಏನು ಪಾಪ ಆಗಿದೆಯಲ್ಲ ಅದನ್ನ ಯೋಚನೆ ಮಾಡಬೇಡ, ನಾನು ತಗೊಳ್ತೀನಿ ಅಂತ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಜಮೀನ್ದಾರ ಆ ಬೆಲ್ಲದ ಹಕ್ಕಿಯನ್ನ ತಿಂದು ಬಿಡ್ತಾನೆ. ಪಾಪ ನಿಮಗಿರ್ಲಿ ಹಕ್ಕಿಯನ್ನ ಕೊಂದದ್ದು, ನಿಮಗೆ ಈ ಒಂದು ಬೆಲ್ಲದ ಅಚ್ಚನ್ನ ಕೊಡದೇ ಇರೋ ಪಾಪ ಮಾತ್ರ ನನಗಿರ್ಲಿ ಅಂತೇಳಿ ಹೇಳ್ಬಿಡ್ತಾನೆ. ಇದನ್ನೇ ಕನೆಕ್ಟ್ ಮಾಡೋದಾದ್ರೆ ಸ್ನೇಹಿತರೆ, ಮನುಷ್ಯ ಎಷ್ಟೋ ಮರಗಳನ್ನ ಕಡಿದು ಅಲ್ಲಿ ರೋಡು ಡೆವಲಪ್ಮೆಂಟ್ನ ಹೆಸರಲ್ಲಿ ಮಾಡ್ಕೊಂಡಿದ್ದಾನೆ. ಏನ್ ಕೇಳ್ತದೆ ಪರಿಸರ ಅಂದ್ರೆ, ನಿನ್ ಡೆವಲಪ್ಮೆಂಟ್ಗೆ ಅಲ್ಲಂತೂ ಮಾಡ್ಕೊಂಡೆ, ಒಂದು ಕಾಡನ್ನು ಬೆಳೆಸಬಾರ್ದಾ? ಸರಿ, ಕಾಡು ಆಗ್ತಾ ಇಲ್ವಾ? ಮನೆ ಹತ್ರ ಆದ್ರೂ ಬೆಳೆಸಬಾರ್ದಾ? ಮನೆ ಹತ್ರನೂ ಆಗ್ತಾ ಇಲ್ವಾ? ಬೆಲ್ಲದ ಅಚ್ಚು ಅಂದ್ರೆ ಸಣ್ಣ ಸಣ್ಣ ಪಾಟ್ಗಳಲ್ಲಿ ನಿನ್ನ ಮನೆಯಲ್ಲಿ ಬೆಳೆಸಬಾರ್ದಾ? ನಾವು ಈಗ ಅದನ್ನೂ ಮಾಡ್ತಾ ಇಲ್ಲ, ಖಾಲಿ ಹಕ್ಕಿಯನ್ನ ಕೊಲ್ಲುವ ಕೆಲಸವನ್ನ ಅಷ್ಟೇ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮರಗಳನ್ನ ಕೊಲ್ಲುವ ಕೆಲಸ ಅಷ್ಟೇ ಮಾಡ್ತಾ ಇದ್ದೇವೆ, ಅದನ್ನ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಮುಂದೊಂದು ದಿನ ನಾವೆಲ್ಲರೂ ಪಶ್ಚಾತ್ತಾಪ ಪಡಲೇಬೇಕಾಗ್ತದೆ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡೋಣ. ನಾಳೆ ಭೇಟಿ ಆಗೋಣ.